ನಮಸ್ತೆ ವ್ಯೂವರ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ವಿಡಿಯೋ ಬಂದು ಪಲಾವ್ ರೆಸಿಪಿ. ಇಲ್ಲಿ ನಮ್ಮ ಫ್ಯಾಮಿಲಿ ಎಲ್ಲ ಗೆಟ್ ಟುಗೆದರ್ ಆಗಿದ್ರಿ ಒಂದು ಫಂಕ್ಷನಲ್ಲಿ. ಅಲ್ಲಿ ಪಲಾವ್ ಮಾಡ್ತಾಯಿದ್ರಿ ಒಂದು 30-40 ಜನಕ್ಕೆ. ಹಾಗೆ ನಿಮಗೆ ಯಾಕೆ ಪಲಾವ್ನ ವಿಡಿಯೋ ತೋರಿಸ್ಬಾರ್ದು ಅಂತ ಈಗ ವಿಡಿಯೋ ಮಾಡ್ತಾಯಿದ್ದೀನಿ. ಬನ್ನಿ ಇಲ್ಲಿ ಪಲಾವ್ ಹೇಗೆ ಮಾಡೋದು ಅಂತ ನೋಡೋಣ. ಸ್ಪೈಸಿಯಾಗಿ ಸೂಪರಾಗಿ ತುಂಬ ಚೆನ್ನಾಗಿ ಬಂದಿತ್ತು. ಇವರೇ ನೋಡಿ ನಮ್ಮ ಶೆಫು. ಹಾಗೆ ನಮಗೆ ಮಸಾಲೆ ಎಲ್ಲ ರುಬ್ಕೊಟ್ಟಿರೋದು ಇನ್ನೊಂದು ಶೆಫ್. ಇವರಿಬ್ಬರು ಸೇರಿ ಪಲಾವ್ ಮಾಡಿದ್ದಾರೆ. ಬನ್ನಿ ಹೇಗೆ ಮಾಡೋದು ನೋಡೋಣ. ಮೊದಲಿಗೆ ಎಲ್ಲ ಸ್ಪೈಸಸ್ನ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದಾರೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಾಗೆ ಕೊತ್ತಂಬರಿ, ಈರುಳ್ಳಿ, ತರಕಾರಿ ಎಲ್ಲ ರೆಡಿ ಮಾಡಿಟ್ಕೊಂಡಿದ್ದಾರೆ. ಬೇಗ ಆಗುತ್ತೆ ಅಂತ. ಫಂಕ್ಷನ್ ಕೂಡ ಬೇಗ ನಡೀತಿದೆ. ಅದಕ್ಕೆ ಈಗ ಮೊದಲಿಗೆ ಪಾತ್ರೆಯಲ್ಲಿ ಎಣ್ಣೆ ಹಾಕಿ ಬಿಸಿ ಮಾಡಿ ಅದಕ್ಕೆ ಸೋಂಪನ್ನು ಹಾಕ್ಕೊಂಡಿದ್ದಾರೆ. ಹಾಗೆ ಸ್ಪೈಸಸ್ಸು ಪಲಾವ್ ಎಲೆ, ಚಕ್ಕೆ, ಲವಂಗ, ಲೆಮನ್ ಗ್ರಾಸ್, ಹಾಗೆ ಈರುಳ್ಳಿ ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ತಿದ್ದಾರೆ. ಫ್ಯಾಮಿಲಿ ಗೆಟ್ ಟುಗೆದರ್ ಅಂದರೆ ಸೂಪರಾಗಿರುತ್ತೆ. ಹಾಗೆ ಎಲ್ಲರೂ ಸೇರಿ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಒಬ್ಬೊಬ್ಬರು ಒಂದೊಂದು ಹೆಲ್ಪ್ ಮಾಡ್ತಾ ಇರ್ತಾರೆ. ಸೂಪರಾಗಿರುತ್ತೆ. ಈಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ ಈರುಳ್ಳಿ ಪೇಸ್ಟನ್ನು ಹಾಕ್ಕೊಂಡಿದ್ದಾರೆ. ಈರುಳ್ಳಿನೂ ಹಾಕ್ಕೊಂಡು ಕಟ್ ಮಾಡಿ ಚಾಪ್ ಮಾಡಿ ಮತ್ತು ಈರುಳ್ಳಿ ಪೇಸ್ಟ್ ಕೂಡ ಹಾಕ್ಕೊಂಡಿದ್ದಾರೆ. ಇದು ಚೆನ್ನಾಗಿ ಕುಕ್ಕಾಗಿ ಎಣ್ಣೆ ಬಿಟ್ಕೊಂಡಿದೆ ನೋಡಿ. ಈಗ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡಿದ್ದೀವಿ. ಎಲ್ಲ ಪೇಸ್ಟು ಮೊದಲೇ ರೆಡಿ ಮಾಡಿ ಇಟ್ಕೊಂಡಿದ್ರಿ. ಆಗ ನಾವು ಮಾಡೋದಕ್ಕೆ ಬೇಗ ಈಸಿ ಆಗುತ್ತಲ್ವ. ಹಾಗೆ ಈಗ ಹಸಿಮೆಣ್ಸಿನ್ಕಾಯಿನ ಪೇಸ್ಟ್ ಮಾಡಿದ್ದಾರೆ. ಹಾಗೆ ಸ್ಪೈಸಸ್ ತುಂಬ ಚೆನ್ನಾಗಿರುತ್ತೆ. ಸ್ಪೈಸಾಗಿ ಕಟ್ ಮಾಡಿ ಹಾಕ್ಕೋಬೋದು ನೀವು ಬೇಕಾದರೆ. ಇಲ್ಲಿ ನಾವು ಪೇಸ್ಟ್ ಮಾಡಿ ಹಾಕ್ಕೊಂಡಿದ್ದೀವಿ. ಹಾಗೆ ಇಲ್ಲಿ ಕೊತ್ತಂಬರಿ ಮತ್ತು ಪುದೀನೂ ಕೂಡ ಪೇಸ್ಟ್ ಮಾಡಿ ಹಾಕ್ಕೊಂಡಿದ್ದೀವಿ. ಗ್ರೀನ್ ಪಲಾವ್ ಸೂಪರಾಗಿರುತ್ತಲ್ವ, ಅದಕ್ಕೋಸ್ಕರ. ಕಲರೇ ನೋಡ್ತಾ ಇರ್ಬೋದು ನೀವು ಎಷ್ಟು ಗ್ರೀನ್ ಆಗಿದೆ. ಸೂಪರಾಗಿದೆ. ಫ್ಲೇವರ್ ಅಂತೂ ಅಂತ ಬರ್ತಿತ್ತು. ಈಗ ಒಬ್ಬೊಬ್ಬರು ಒಂದೊಂದು ಡಿಶ್ನ ರೆಡಿ ಮಾಡ್ತಾಯಿದ್ರು. ಈಗ ಪಲಾವ್ ಅಂತೆ, ಹಾಗೆ ಕೋಸಂಬರಿ, ಅನ್ನ, ರಸಮ್ ಎಲ್ಲ ಒಂದೊಂದರ ರೆಡಿ ಆಗ್ತಾಯಿದೆ ಫಂಕ್ಷನ್ಗೆ. ಈಗ ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದೆ. ಈಗ ಇದಕ್ಕೆ ಗರಂ ಮಸಾಲ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಗರಂ ಮಸಾಲ ಆದಮೇಲೆ ಸ್ವಲ್ಪ ಅರಿಶಿನದ ಪುಡಿ, ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಎಲ್ಲರೂ ಕೂತಿದ್ದಾರೆ, ನೋಡ್ತಿರ್ಬೋದು ನೀವು ವಿಡಿಯೋದಲ್ಲಿ. ಈಗ ಧನಿಯಾ ಪುಡಿ. ಇನ್ನೂ ಎಲ್ಲ ಮೇಲೆ ಗೇಮ್ಸ್ ಆಡ್ತಿರೋದು, ಈಗ ಮಕ್ಕಳ ಜೊತೆ ಆಡ್ತಿರೋದು ಎಲ್ಲ ನಡೀತಿದೆ. ಗೆಟ್ ಟುಗೆದರ್ ಅಂದರೆ ಆಗಲೇ ಡಿನ್ನರ್ ಅಂತೂ ಇರಲೇಬೇಕು. ಈಗ ತರಕಾರಿ ಚೆನ್ನಾಗಿ ತೊಳೆದು ಮೊದಲೇ ಕಟ್ ಮಾಡಿ ಇಟ್ಕೊಂಡಿದ್ರಿ. ಬೀನ್ಸ್, ನೌಕಲ್, ಕ್ಯಾರೆಟ್ ಎಲ್ಲನೂ. ಇದಕ್ಕೆ ಬಟಾಣಿ ಮತ್ತು ಹೂಕೋಸನ್ನು ಈ ತರಕಾರಿ ಎಲ್ಲ ಹಾಕಿ ಸ್ವಲ್ಪ ಬೆಂದಾದಮೇಲೆ ಇನ್ನೊಂದ್ಸಲಿ ಹಾಕ್ಕೊಳ್ಳೋಣ ಇನ್ನೊಂದು ಟ್ರಿಪ್ಗೆ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಒಂದು ಸ್ವಲ್ಪ ಕುಕ್ ಆಗಲಿ. ಈಗ ತರಕಾರಿ ಹಾಕಿದ್ಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ತರಕಾರಿಗೆಲ್ಲ ಉಪ್ಪು ಹಿಡೀಲಿ. ಹಾಗೆ ಎಣ್ಣೆಯಲ್ಲಿ ಚೆನ್ನಾಗಿ ಬೇಗ ಬೆಂದ್ಬಿಡುತ್ತೆ ತರಕಾರಿನೂ. ಈಗ ಇವಾಗ ನಾವು ಬಟಾಣಿ ಹಾಕ್ಕೊಳ್ಳೋಣ. ಬಟಾಣಿ ಮತ್ತು ಗೋಬಿ ಎರಡನ್ನೂ ಹಾಕಿ ಇದು ಬೇಗ ಬೆಂದ್ಬಿಡುತ್ತೆ. ಅದಕ್ಕೆ ಇದನ್ನು ಸ್ವಲ್ಪ ಲೇಟಾಗಿ ಹಾಕ್ಕೋಬೇಕು. ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಈಗ ಇದಕ್ಕೆ ಅಕ್ಕಿಯನ್ನು ಒಂದು ಪಾತ್ರೆಯಲ್ಲಿ ಅಳತೆ ಮಾಡಿ ತೊಗೊಂಡಿದ್ದೀವಿ. ಆದರೆ ಎರಡಷ್ಟು ನೀರನ್ನು ಬಿಸಿ ಮಾಡಿ ಹಾಕ್ಕೊತಿದ್ದೀವಿ. ನೀವು ಬಿಸಿ ಮಾಡಿ ಹಾಕ್ಕೋಬೋದು, ತಣ್ಣೀರು ಕೂಡ ಹಾಕ್ಕೋಬೋದು. ಬೇಗ ಆಗುತ್ತೆ ಅಂತ ಬಿಸಿ ನೀರನ್ನು ಹಾಕ್ಕೊಂಡಿದ್ದೀವಿ. ಈಗ ಇದಕ್ಕೆ ನಿಂಬೆಹಣ್ಣಿನ ರಸ ಹಾಕ್ತಾಯಿದ್ದೀವಿ.
ಹಾಕಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿ ಬರಬೇಕು. ಬೇಗ ಕುದಿ ಬಂದುಬಿಡ್ತಾಗ ಬಿಸಿ ನೀರು ಹಾಕಿದ್ದೀವಲ್ಲ ನೋಡಿ ಕುದೀತಿದೆ ಚೆನ್ನಾಗಿ. ಈಗ ಇಲ್ಲಿ ಒಂದು ಟಿಪ್ಸ್ ಹೇಳಬೇಕು. ಏನಂದರೆ ನಾವು ಈಗ ಪಲಾವ್ ಮಾಡಲಿ ಬಿರಿಯಾನಿ ಏನಾದರೂ ಮಾಡೋವಾಗ ಅಕ್ಕಿಯನ್ನು ನೆನೆಸಿಡ್ತೀವಿ. ಅದು ತುಂಬ ನೆಂದುಬಿಟ್ರೆ ಊರಿಬಿಟ್ಟಿರುತ್ತೆ. ಆಗ ಆ ಸಮಯದಲ್ಲಿ ನೀವು ಸ್ವಲ್ಪ ಎಣ್ಣೆಯನ್ನು ಹಾಕಿ ಮಿಕ್ಸ್ ಮಾಡಿ ಅಕ್ಕಿಗೆ ಅದನ್ನು ಸೇರಿಸ್ಕೊಂಡ್ರೆ ಮುದ್ದೆಯಾಗಿ ಬರೋದಿಲ್ಲ. ಅದಕ್ಕೋಸ್ಕರ ಈ ಟಿಪ್ನ ಯೂಸ್ ಮಾಡಿ. ನಮ್ಮ ಶೆಫ್ ಹೇಳಿದ್ದು ನೋಡ್ಕೊಳ್ಳಿ, ನೀವು ಟ್ರೈ ಮಾಡಿ. ಈ ಥರ ನಾವು ಆ ಥರ ಮಿಕ್ಸ್ ಮಾಡಿ ಎಣ್ಣೆಯಲ್ಲಿ ಅಕ್ಕಿನ ಹಾಕಿದ್ವಿ, ಚೆನ್ನಾಗಿ ಬಂದಿತ್ತು. ಈಗ ಅಕ್ಕಿ ಎಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ. ಒಬ್ಬೊಬ್ಬರೇ ಬರ್ತಾ ಇದ್ದಾರೆ, ಆ್ಯಡ್ ಆಗ್ತಿದ್ದಾರೆ ಮಿಕ್ಸ್ ಮಾಡೋಕ್ಕೆ ಒಬ್ಬರು. ಈ ಥರನೇ ಆಗ ಲಿಡ್ಡನ್ನು ಮುಚ್ಚಿಬಿಡೋಣ. ಈಗ ದೊಡ್ಡ ಸ್ಟೌವಲ್ಲಿ ಇಕ್ಕಿರೋದನ್ನು ಆಗಾಗ 1-2-3 ಸಲ ತಿರುಗಿಸ್ಕೊಡ್ಬೇಕು. ಈಗ ನೋಡಿ ಅಕ್ಕಿ ಬೇಯ್ತಾ ಇದೆ. ಇದು ನೋಡಿ ಸ್ವಲ್ಪ ನೀರಿನ ಅಂಶ ಎಲ್ಲ ಕಮ್ಮಿ ಆಗಿದೆ. ಈಗ ಇದನ್ನು 1-2 ಮಿಕ್ಸನ್ನು ಕೊಟ್ಟು ಇದಕ್ಕೆ ಬಾಳೆ ಎಲೆಯನ್ನು ಹಾಕಿ ಮುಚ್ಚಿಬಿಡೋಣ. ಬಾಳೆ ಎಲೆ ಫ್ಲೇವರ್ ಮತ್ತು ಘಮ ತುಂಬ ಚೆನ್ನಾಗಿರುತ್ತೆ. ನೀವು ಪಲಾವ್ ಮತ್ತು ಬಿರಿಯಾನಿ ಏನಾದರೂ ಮಾಡಿದ್ರೆ ಈ ಥರ ಟ್ರೈ ಮಾಡಿ ಬಾಳೆ ಎಲೆಯನ್ನು ಹಾಕಿ. ಈಗ ಇದಕ್ಕೆ ದಮ್ಗಿಡೋಣ. ನೋಡಿ ಒಬ್ಬರು ಅಣ್ಣ ಬಂದರು ನಮಗೆ ಹೆಲ್ಪ್ ಮಾಡೋಕ್ಕೆ. ಹೀಗೆ ಒಬ್ಬೊಬ್ಬರೇ ಒಂದೊಂದು ಹೆಲ್ಪ್ ಮಾಡ್ತಾ ಇರ್ತಾರೆ. ಆಗಿದೆ, ದಮ್ ಹಿಡ್ದಿದೆ ನೋಡಿ. ಬಾಳೆ ಎಲೆಲ್ಲ ಹೇಗಾಗಿದೆ ಬಿಸಿಗೆ. ವಾವ್, ಫ್ಲೇವರ್ ಗಮ್ ಅಂತಿದೆ. ಸೂಪರಾಗಿ ಬಂದಿದೆ ಪಲಾವು, ಗಮ್ ಅಂತ. ಹಾಗೆ ಸ್ಪೈಸಿ ಸೂಪರಾಗಿತ್ತು. ಈಗ ಇದಕ್ಕೆ ರೈತ ರೆಡಿ ಮಾಡಿ ತಿಂತಿದ್ರೆ ವಾವ್. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೆಲ್ಲ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಾವು ಹಾಕುವಂಥ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ನೀವು ಮಿಸ್ ಮಾಡದೆ ವೀಡಿಯೋಸ್ನ ನೋಡ್ಬೋದು. ಥ್ಯಾಂಕ್ ಯು.